ಇಯರ್ 2006 ಯುಕ್ರೇನಿನ ಕೀವ್ ಅನ್ನೋ ಒಂದು ಸಿಟಿಯಲ್ಲಿ ಒಬ್ಬ ವ್ಯಕ್ತಿ ಔಟ್ಡೇಟೆಡ್ ಡ್ರೆಸ್ಸಿಂಗ್ ಸ್ಟೈಲಲ್ಲಿ ಆ್ಯಂಟಿಕ್ ಕ್ಯಾಮರಾನ ಹಿಡ್ಕೊಂಡು ಅಲ್ಲಿ ಬರೋ ಎಲ್ಲರ ಹತ್ರ ಇದು ಯಾವ ಇಯರ್ ಅಂತ ಕ್ವಶನ್ ಮಾಡ್ತಾ ಇರ್ತಾನೆ. ಈ ವ್ಯಕ್ತಿ ತುಂಬ ಸ್ಟ್ರೇಂಜಾಗಿ ಆಡೋ ಕಾರಣ ಈ ವಿಷಯ ಪೊಲೀಸವರಿಗೆ ಗೊತ್ತಾಗುತ್ತೆ. ಪೊಲೀಸವರು ಅವರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ, ಹಾಗೆ ಅವನನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಈ ಇನ್ವೆಸ್ಟಿಗೇಷನಲ್ಲಿ ಅವನ ಹೆಸರು ಸರ್ಗೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಪ್ರೂಫಿಗೆ ಅವನ ಐಡಿನ ಕೇಳ್ತಾರೆ. ಅವನು ಅವನ ಗೌರ್ಮೆಂಟ್ ಐಡಿನ ತೋರಿಸ್ತಾನೆ. ಇದನ್ನು ನೋಡಿದ ಪೊಲೀಸವರು ಶಾಕ್ ಆಗ್ತಾರೆ. ಅವನು ತೋರಿಸಿದ ID ಕಾರ್ಡಲ್ಲಿ ಅವನ ಡೇಟ್ ಆಫ್ ಬರ್ತ್ 16 ಮಾರ್ಚ್ 1932 ಅಂತ ಇರುತ್ತೆ. ಹಾಗಾದರೆ ಸರ್ಗೆಗೆ 2006 74 ಇಯರ್ಸ್ ಆಗಬೇಕಿತ್ತು. ಆದರೆ ಅವನು ನೋಡಲು 25 to 30 ಇಯರ್ಸ್ ಥರ ಕಾಣಿಸ್ತಾ ಇದ್ದ. ಪೊಲೀಸ್ ಅವರಿಗೆ ಇಲ್ಲಿ ಏನೂ ಸರಿ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಫಾರ್ ಫರ್ದರ್ ಇನ್ವೆಸ್ಟಿಗೇಷನ್ ಅವನನ್ನು ಕಸ್ಟಡಿಗೆ ತಗೊತಾರೆ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಸರ್ಗೆ, ನಾನು ಕೀವಲ್ಲೇ ನನ್ನ ಫಿಯಾನ್ಸೆ ವ್ಯಾಲೆಂಟಿನೋ ಜೊತೆ ಇರೋದು, ಆದರೆ ನಾನು ಇಯರ್ 1958 ಬಂದಿದ್ದು ಅಂತ ಹೇಳ್ತಾನೆ. ಹಾಗೆ ನಾನು ಫೋಟೋಗ್ರಫಿ ಮಾಡ್ತೀನಿ. ಹೀಗೆ ಫೋಟೋಸ್ ಕ್ಲಿಕ್ ಮಾಡಬೇಕಾದ್ರೆ ಆಕಾಶದಲ್ಲಿ ಯಾವುದೋ ಒಂದು ವಸ್ತು ಕಾಣಿಸ್ತು. ಅದರ ಫೋಟೋ ಕ್ಲಿಕ್ ಮಾಡಿದ ಕೂಡಲೇ ಏನಾಯಿತು ಅಂತ ಗೊತ್ತಾಗಿಲ್ಲ, ನಾನು 2006 ಬಂದೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಪೊಲೀಸವರು ಮೋಸ್ಟ್ಲಿ ಇವನಿಗೆ ತಲೆ ಸರಿಯಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಈ ಥರ ಹೇಳ್ತಾ ಇದ್ದಾನೆ ಅಂತ ಡಾಕ್ಟರ್ ಪ್ಯಾಬ್ಲೋ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಪ್ಯಾಬ್ಲೋ ಇವನು ಹುಚ್ಚ ಅಲ್ಲ, ಇವನಿಗೆ ಯಾವುದೇ ಮೆಂಟಲ್ ಇಲ್ನೆಸ್ ಇಲ್ಲ ಅಂತ ರಿಪೋರ್ಟ್ ಕೊಡ್ತಾರೆ. ಇವಾಗ ಪೊಲೀಸ್ ಕಣ್ಣಿಗೆ ಬಿದ್ದಿದ್ದು ಸರ್ಗೆ ಹತ್ರ ಇದ್ದ ಆ ವಿಂಟೇಜ್ ಕ್ಯಾಮರಾ. ಆ ಕ್ಯಾಮರಾದ ಫೋಟೋಸ್ನ ನೋಡಿದ ಮೇಲೆ ದಿಸ್ ಬಿಕೇಮ್ ಒನ್ ಆಫ್ ದ ಮಿಸ್ಟೀರಿಯಸ್ ಟೈಮ್ ಟ್ರಾವೆಲಿಂಗ್ ಕೇಸ್. ಆ ಕ್ಯಾಮರಾದಲ್ಲಿ 1958 ತೆಗೆದ ಕೀವ್ ಸ್ಟ್ರೀಟ್ಸ್ ಹಾಗೆ ವ್ಯಾಲೆಂಟಿನನ ಫೋಟೋ ಕೂಡ ಸಿಗುತ್ತೆ. ಆ್ಯಂಡ್ ಸರ್ಗೆ ಹೇಳಿದ ಆ ವಸ್ತು ಯಾವುದರ ಫೋಟೋ ಕ್ಲಿಕ್ ಮಾಡಿದ ಮೇಲೆ ಅವನು ಇಯರ್ 2006 ಬಂದ ಆ ಫೋಟೋ ಕೂಡ ಸಿಗುತ್ತೆ. ಪೊಲೀಸವರು ಈಗ ಈ ಕೇಸ್ನ ಸೀರಿಯಸ್ ಆಗಿ ತಗೋತಾರೆ. ಸರ್ಗೆ ಬಗ್ಗೆ ಯಾವುದಾದ್ರೂ ಹಳೆ ಕೇಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆವಾಗ ಅವರಿಗೆ 1958 ಫೈಲ್ ಮಾಡಿದ ಮಿಸ್ಸಿಂಗ್ ಕೇಸ್ ಸಿಗುತ್ತೆ. ಆ ಕೇಸ್ನ ವ್ಯಾಲೆಂಟಿನ ನನ್ನ ಗಂಡ ಸರ್ಗೆ ಕಾಣಿಸ್ತಾ ಇಲ್ಲ ಅಂತ ಫೈಲ್ ಮಾಡಿರ್ತಾಳೆ. ಪೊಲೀಸವರು ವ್ಯಾಲೆಂಟಿನ ಅಡ್ರೆಸ್ಸಿಗೆ ಹೋಗ್ತಾರೆ. ಅಲ್ಲಿ 70 ಇಯರ್ಸ್ ಓಲ್ಡ್ ಒಂದು ಲೇಡಿ ಸಿಗ್ತಾಳೆ. ಆ್ಯಂಡ್ ಶಿ ವಾಸ್ ವ್ಯಾಲೆಂಟಿನಾ. ಅವಳು ಹೇಳೋ ಪ್ರಕಾರ ಸರ್ಗೆ 1958 ಮಿಸ್ ಆಗಿದ್ದ ಆ್ಯಂಡ್ 1970 ಮತ್ತೆ ವಾಪಸ್ ಬಂದಿದ್ದ. 1970 ಸರ್ಗೆ ಹೋಗಬೇಕಾದ್ರೆ ಒಂದು ಫೋಟೋನ ವ್ಯಾಲೆಂಟಿನಾಗೆ ಕೊಟ್ಟಿರ್ತಾನೆ. ಆ ಫೋಟೋದಲ್ಲಿ ಇರೋ ಬಿಲ್ಡಿಂಗ್ಸ್ 1970 ಆ ಪ್ಲೇಸಲ್ಲಿ ಇರಲಿಲ್ಲ. ಆ್ಯಂಡ್ ಆ ಫೋಟೋ ಹಿಂದೆ ಒಂದು ಮೆಸೇಜ್ ಬರೆದಿರ್ತಾನೆ, ಸೇಯಿಂಗ್ ನನಗೆ ಯಾವಾಗ ಆಗುತ್ತೆ ಆವಾಗ ವಾಪಸ್ ಬರ್ತೀನಿ ಅಂತ. ಈ ಕೇಸ್ ಇನ್ನು ಮಿಸ್ಟೀರಿಯಸ್ ಆಗೋದು ಇವಾಗ ಕಸ್ಟಡಿಯಲ್ಲಿ ಇದ್ದ ಸರ್ಗೆ ಸಡನ್ಲಿ ಅಲ್ಲಿಂದ ಮಿಸ್ಸಿಂಗ್ ಆಗ್ತಾನೆ. ಆ್ಯಂಡ್ CCTV ಫುಟೇಜಸಲ್ಲೂ ಇದು ರೆಕಾರ್ಡ್ ಆಗಿರೋದಿಲ್ಲ. ಹಾಗಾದರೆ ನಿಜವಾಗ್ಲೂ ಸರ್ಗೆ ಟೈಮ್ ಟ್ರಾವೆಲರಾ? ಥಿಯರೀಸ್ ಹೇಳೋ ಪ್ರಕಾರ ಫ್ಯೂಚರ್ ಟೈಮ್ ಟ್ರಾವೆಲಿಂಗ್ ಈಸ್ ಪಾಸಿಬಲ್, ಆದರೆ ಪಾಸ್ಟ್ ಈಸ್ ಇಂಪಾಸಿಬಲ್. ಹಾಗಾದರೆ ಸರ್ಗೆ ಪಾಸ್ಟ್ ಟೈಮ್ ಟ್ರಾವೆಲಿಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಲ್ಸೋ ಈ ಟೈಮ್ ಟ್ರಾವೆಲಿಂಗ್ ಕೇಸ್ ಒಂದು ಡಾಕ್ಯುಮೆಂಟೇಷನ್ ಮಾಡೋದಕ್ಕೆ ಮಾಡಿರೋದು ಅಷ್ಟೇ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇದನ್ನು ಗೌರ್ಮೆಂಟ್ ಅವರು ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗೆ ಈ ಕೇಸ್ನ ದಿಕ್ಕನ್ನು ತಪ್ಪಿಸೋಕೆ ಈ ಥರ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಥಿಯರೀಸ್ ಇದ್ದರೂ ಜನರು ಇದನ್ನು ಮಿಸ್ಟೀರಿಯಸ್ ಟೈಮ್ ಟ್ರಾವೆಲಿಂಗ್ ಕೇಸ್ ಅಂತ ಬಿಲೀವ್ ಮಾಡ್ತಾರೆ. ಬಿಕಾಸ್ ದೇರ್ ಆರ್ ಸೋ ಮೆನಿ ಟೈಮ್ ಟ್ರಾವೆಲಿಂಗ್ ಕೇಸಸ್ ವಿತ್ ಪ್ರೂಫ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.